ಕುರುಕ್ಷೇತ್ರದ ಯುದ್ಧದುದ್ದಕ್ಕೂ ಬರೀ ಮೋಸದಾಟಗಳೇ ನಡೆದಿದ್ವು. ಮೋಸದಾಟ ಅಂತ ನೋಡಬೇಕು ಅಂತ ಒಂದು ವಿಶ್ಲೇಷಣೆ ಇದೆ. ಇದು ಧರ್ಮ ಯುದ್ಧವ ಅಧರ್ಮ ಯುದ್ಧವ ಅಂತ ನಿರ್ಣಯಿಸಬೇಕು ಅಂತ ಅನ್ಸುತ್ತೆ. ಯುದ್ಧದ ಪರಿಣಾಮದಲ್ಲಿ ಯಾರು ಗೆದ್ರೆ ಧರ್ಮ ಉಳಿಯತ್ತೆ. ಫಲದ ಆಧಾರದಲ್ಲಿ ಯುದ್ಧ ಗೆದ್ದುಕೊಳ್ತೀರಿ ಅಂದರೆ ಲೋಕಕ್ಕೇನು ಸಂದೇಶ ಹೋಯಿತು? ಧರ್ಮ ಯುದ್ಧ ಅಂತ ಅಂದರೆ ಧರ್ಮ ಗೆಲ್ಲಬೇಕಾದ ಯುದ್ಧ. ನಿಯಮ ಅಂತ ಅನುಸರಿಸೋದಲ್ಲ, ನಿಯಮದ ಹಿಂದಿನ ಭಾವ ಏನು? ಯುದ್ಧ ಮಾಡುವಾಗ ಕೆಲವು ತಂತ್ರಗಳು ಅನಿವಾರ್ಯ. ಇನ್ನೊಂದು ಮಾತನ್ನ ಈಗಲೇ ಹೇಳ್ತೀವಿ, ಏನಂದ್ರೆ ಆಲ್ ಈಸ್ ವೆಲ್ ಇನ್ ಲವ್ ಅಂಡ್ ವಾರ್ ಅಂತ, ಆಲ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಯುದ್ಧದಲ್ಲಿ ಎಲ್ಲವೂ ಒಪ್ಪತಕ್ಕದ್ದು, ಏನೇ ಮಾಡಿದ್ರು ಯುದ್ಧ ಗೆಲ್ಲಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಸೊ ಆ ಥರದ ಯೋಚನೆಯನ್ನು ನಾವು ಇಟ್ಕೊಂಡು ಹೊರಟಾಗ ಕುರುಕ್ಷೇತ್ರ ಯುದ್ಧ ಬರೀ ಮೋಸದಲ್ಲೇ ತುಂಬ ಹೋಗಿತ್ತು. ಕುರುಕ್ಷೇತ್ರದ ಯುದ್ಧದುದ್ದಕ್ಕೂ ಬರೀ ಮೋಸದಾಟಗಳೇ ನಡೆದಿದ್ವು. ಅಭಿಮನ್ಯುವಿನ ಸಾವು, ಕರ್ಣನ ಸಾವು, ದುರ್ಯೋಧನನ ಸಾವು, ಹೀಗೆ ಎಲ್ಲವೂ ಒಂದು ರೀತಿಯಲ್ಲಿ ಮೋಸದಲ್ಲೇ ಎಲ್ಲವೂ ಆಯಿತು ಅನ್ನುವಂಥದ್ದು. ಅಂದರೆ ಇಡೀ ಕುರುಕ್ಷೇತ್ರವನ್ನು ನಾವು ನೋಡುವಂಥದ್ದು ಒಂದು ಮೋಸದಾಟ ಅಂತ ನೋಡಬೇಕು ಅಂತ ಒಂದು ವಿಶ್ಲೇಷಣೆ ಇದೆ. ಇದಕ್ಕೆ ಹೇಗೆ ನೀವು ಪ್ರತಿಕ್ರಿಯಿಸ್ತೀರಿ? ಹೌದು, ಯುದ್ಧ ಅನ್ನೋದು ಧರ್ಮ ಯುದ್ಧವಾಗಲಿಲ್ಲ ಅಂತ ನಾವು ಮಾತಾಡ್ತೀವಿ. ಆದರೆ ಯುದ್ಧದ ಸ್ವರೂಪಗಳನ್ನು, ಮಾನವ ಜನಾಂಗದ ಇತಿಹಾಸದಲ್ಲಿ ಯುದ್ಧಗಳನ್ನೆಲ್ಲ ನೋಡ್ತಾ ಹೋದಾಗ ಯುದ್ಧ ಯಾಕೆ ನಡೀತು ಅನ್ನೋದರ ಮೇಲೆ ಇದು ಧರ್ಮ ಯುದ್ಧವ ಅಧರ್ಮ ಯುದ್ಧವ ಅಂತ ನಿರ್ಣಯಿಸಬೇಕು ಅಂತ ಅನಿಸುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ, ಒಂದಿಷ್ಟು ನಿಯಮ ಹಾಕ್ಕೊಳ್ತೀವಿ ಯುದ್ಧಕ್ಕೆ. ಆ ನಿಯಮದಂತೆ ನಡೆದರೆ ಅದು ಧರ್ಮ ಯುದ್ಧ, ನ್ಯಾಯದ ಯುದ್ಧ. ಆ ನಿಯಮ ಮೀರಿದರೆ ಅದು ಅಧರ್ಮ ಆಯಿತು ಅಂತ ಹೇಳ್ತೀವಿ. ಆದರೆ ವಾಸ್ತವವಾಗಿ ಯುದ್ಧದ ಪರಿಣಾಮದಲ್ಲಿ ಧರ್ಮ ಉಳಿತಾ ಇಲ್ವಾ? ಧರ್ಮ ಅಂದರೆ ನ್ಯಾಯ, ವ್ಯಾಪಕ ಅರ್ಥದಲ್ಲಿ ಬಳಸ್ತಾ ಇರೋದು, ನಾವು ರಿಲಿಜನ್ ಅಂತಲ್ಲ, ಧರ್ಮ ಅಂತ ಬಳಸ್ತೀವಲ್ಲ ಎಲ್ಲ ಕಡೆ. ಯುದ್ಧದ ಪರಿಣಾಮದಲ್ಲಿ ಯಾರು ಗೆದ್ರೆ ಧರ್ಮ ಉಳಿಯತ್ತೆ. ಯುದ್ಧದ ಪೂರ್ವದಲ್ಲಿ ಯಾರ ಮೇಲುಗೈಯಾಗಿದ್ದರಿಂದ ಅಧರ್ಮ ಮೇಲು ಬಂತು ಅನ್ನೋದಿದೆಯಲ್ಲ, ಅದೇ ಮುಖ್ಯ. ಅಂದರೆ ಇವತ್ತಿನ ಸನ್ನಿವೇಶದಲ್ಲಿ ಹೇಳೋದಾದರೆ ಸಂವಿಧಾನವನ್ನು ಹೇಗಾದರೂ ಆಗಲಿ ಸಂವಿಧಾನ ಉಳಿಯೋದು ಮುಖ್ಯನೋ, ಸಂವಿಧಾನದ ಆಶಯಗಳು ಉಳಿಯೋದು ಮುಖ್ಯನೋ? ಸಂವಿಧಾನದ ಆಶಯಗಳೇ ಉಳಿಬೇಕಾಗಿದೆ. ಅದನ್ನ ನಾವಲ್ಲ, ಸಂವಿಧಾನ ಕರ್ತೃಗಳೇ ಹೇಳಿದ್ದಾರೆ. ಹಾಗಾಗಿಯೇ ಅವರು ಸಂವಿಧಾನಕ್ಕೆ ಬದಲಾವಣೆ ತರೋದಕ್ಕೆ ಯಾಕೆ ಅವಕಾಶ ಇಟ್ಟು ಹೋದ್ರು ಅಂದರೆ, ಯಾವುದೋ ಕಾಲಕ್ಕೆ ಇದು ಸರಿಯಲ್ಲ ಅಂತಂದರೆ ನಮ್ಮ ಆಶಯ ಇದಾಗಿದೆ, ಇದಕ್ಕನುಗುಣವಾಗಿ ನೀವು ಬೇಕಾದ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳುವಾಗಲೇ ಅವರು ಬರೆದ ವಾಕ್ಯಕ್ಕಲ್ಲ ಬೆಲೆ, ನಮ್ಮ ಆಶಯಕ್ಕೆ ಬೆಲೆ ಅಂತ ಹೇಳಿದ್ದಾರೆ. ಅಲ್ಲೂ ಹಾಗೇನೆ ಯುದ್ಧ ನಿಯಮ ಅಂದರೆ ಯುದ್ಧ ಸಂವಿಧಾನ ಅಂತ. ಇಲ್ಲಿ ಆಗಿದ್ದೇನು ಅಂತ ಅಂದರೆ, ಕೌರವರು ಗೆದ್ದಿದ್ದರೆ ಮುಂದೆ ಏನಾಗ್ತಾ ಇತ್ತು ಅಂದರೆ ಅನ್ಯಾಯ ಮಾಡಿ ಬದುಕಬಹುದು ಅಂತ ಆಗಿತ್ತಲ್ವಾ, ಆಗ್ತಿತ್ತಲ್ವಾ. ನೀನು ಪಾಂಡವರಿಗೆ ಸೇರಬೇಕಾದದನ್ನು ಕಿತ್ಕೊಂಡಿದ್ದಾರೆ. ಅವರಿಗೆ ಈಗ ವಂಶದಲ್ಲಿ ಏನು ಅಂದರೆ ಹಿರಿಯವ ರಾಜನಾಗಬೇಕು. ಯುಧಿಷ್ಠಿರ ಹಿರಿಯನಾಗಿದ್ದ, ಯೋಗ್ಯತಾವಂತನಾಗಿದ್ದ, ನೀವು ಕೊಡಲಿಲ್ಲ, ವಿಷ ಹಾಕಿದ್ರಿ, ಸುಡೋಕೆ ಹೊರಟ್ರಿ, ಏನೇನೋ ಮಾಡಿದ್ರಿ, ಆಯಿತು. ಆಮೇಲೆ ಏನೋ ಮಾಡಿ ಅವ್ರಿಗೆ ಏನಕ್ಕೂ ಬರ್ದಿರೋ ಕಗ್ಗಾಡು ಕೊಟ್ರಿ. ಅವರು ಅದನ್ನು ಸ್ವರ್ಗ ಸದೃಶವಾದ ನಾಡು ಮಾಡಿದ್ರು, ಇಂದ್ರಪ್ರಸ್ಥವನ್ನು. ಅವರು ಸಂಪತ್ತು ವೃದ್ಧಿ ಮಾಡಿಕೊಂಡ್ರು, ಮತ್ತದನ್ನು ದ್ಯೂತದ ನೆವ ಹೇಳಿ ಕಿತ್ತುಕೊಂಡ್ರಿ. ಆ ದ್ಯೂತದಲ್ಲಿ ಮೋಸಾಡಿಯೇ ಸೋಲಿಸಿದ್ರಿ, ನಿಜವಾದ ಅಲ್ಲ. ಅಲ್ಲಿ ಒಂದು ಹೆಣ್ಣಿನ ಮಾನಭಂಗಕ್ಕೆ ಹೊರಟ್ರಿ, ಅವರನ್ನು ಕಾಡಿಗೆ ಕಳಿಸಿದ್ರಿ. ಇಷ್ಟು ಮಾಡಿ ಯುದ್ಧ ಮಾಡಿ ನೀವು ಬಲಸ್ಯ ಪೃಥ್ವಿ ಅಂತ ಬಲದ ಆಧಾರದಲ್ಲಿ ಯುದ್ಧ ಗೆದ್ದುಕೊಳ್ತೀರಿ ಅಂದರೆ ಲೋಕಕ್ಕೇನು ಸಂದೇಶ ಹೋಯಿತು? ಶಕ್ತಿ ಇದ್ದವನು ಬದುಕ್ತಾನೆ, ನಿಮ್ಮ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಏನೂ ಇಲ್ಲ ಅಂತ ಆಗುತ್ತಿತ್ತು ಅಂತ. ಆಗಬೇಕಾಗಿರೋದು ಅದಲ್ಲ. ಅದಾದ ಮೇಲೆ ನೀವು ರಾಜರಾಗಿದ್ದರೆ ತಪ್ಪು ತಿದ್ದುಕೋತಿದ್ರ? ಇಲ್ಲ, ನಿಮಗೆ ಯಾವ ತಿದ್ದುಕೊಳ್ಳೋ ಮನಸ್ಸು ಇಲ್ಲ. ಹಾಗಾಗಬಾರದು ಅಂತ ಅಂದರೆ ಧರ್ಮ ಗೆಲ್ಲಬೇಕು. ಧರ್ಮ ಯುದ್ಧ ಅಂತ ಅಂದರೆ ಧರ್ಮ ಗೆಲ್ಲಬೇಕಾದ ಯುದ್ಧ. ನ್ಯಾಯ ಯುದ್ಧ ಅಂದರೆ ನ್ಯಾಯ ಗೆಲ್ಲಬೇಕಾದ ಯುದ್ಧ. ಯುದ್ಧದ ಹೊತ್ತಿನಲ್ಲಿ ನ್ಯಾಯವ ಅನ್ಯಾಯವ ಅಲ್ಲ ಅನ್ನೋದು ಕೃಷ್ಣನ ನಿಲುವು. ಇದು ನಮಗೆ ಇಡೀ ಮಹಾಭಾರತ ಹೇಳ್ತಾ ಇರೋದೇ ಇದನ್ನು. ನಿಯಮ ಅಂತ ಅನುಸರಿಸೋದಲ್ಲ, ನಿಯಮದ ಹಿಂದಿನ ಭಾವ ಏನು, ನಿಯಮವನ್ನು ಅನುಸರಿಸಿದ್ರಿಂದ ಪರಿಣಾಮ ಏನು, ಬಿಟ್ಟರಿಂದ ಏನು ಪರಿಣಾಮ ಅನ್ನೋದನ್ನೇ ನೋಡಬೇಕಾಗಿದೆ. ಇವತ್ತೂ ಕೂಡ ಎಷ್ಟೋ ಕಾನೂನುಗಳನ್ನು ಬದಲಾಯಿಸಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಸಂವಿಧಾನ ಕರ್ತೃಗಳ ಆಶಯ ಈಡೇರುತ್ತಾ ಇಲ್ಲ, ಈ ಕಾನೂನಿನಿಂದಾಗಿ ಅಂತ ಹೇಳ್ತೀವಿ. ಎಲ್ಲರ ಆಸ್ತಿನೂ ನಂದು ಅಂತ ದುರ್ಯೋಧನ ಹೇಳಿದ್ದು ಇವತ್ತು ಕಾಣ್ತಾ ಇದೆಯಲ್ಲ ನಮ್ಮ ಕಣ್ಣೆದುರಿಗೆ. ಆಯ್ತಾ? ಆ ಕಾನೂನು ಬದಲಾಯಿಸಿ ಅಂತಲೇ ಅಲ್ವಾ ನಾವೀಗ ಹೇಳ್ತಾ ಇರೋದು ಅಂತ. ಹಾಗೆ ಅದು ಗೆಲ್ಲಬಾರದಲ್ವಾ, ದುರ್ಯೋಧನನ ಆ ಪ್ರಜ್ಞೆ ಗೆಲ್ಲಬಾರದಲ್ವಾ ಅಂತ. ಆಗ ಯುದ್ಧ ಮಾಡುವಾಗ ಕೆಲವು ತಂತ್ರಗಳು ಅನಿವಾರ್ಯ. ಅದು ಸ್ಥಾಪಿತ ನಿಯಮಗಳಿಗೆ ವಿರುದ್ಧ ಹೌದು,
ಕರ್ಣ ನಿಶಸ್ತ್ರನಾಗಿದ್ದಾಗ ಪ್ರಯೋಗ ಆಯಿತು. ಆದವನ ಮೇಲೆ ಅಸ್ತ್ರ ಪ್ರಯೋಗ ಮಾಡಬಾರದು. ಅಭಿಮನ್ಯುವಿನ 6 ಜನ ಸೇರಿ ಯೋಧರು ಕೊಂದರು ಅಂತನ್ನೋದು. ದ್ರೋಣಾಚಾರ್ಯರು ಶಸ್ತ್ರತ್ಯಾಗ ಮಾಡುವಂತೆ ಒಂದು ಸುಳ್ಳಿನಂತಲ್ಲದ ಸುಳ್ಳು ಕಿವಿ ಬೀಳುವಂತೆ ಮಾಡಿದ್ರು. ಅಶ್ವತ್ಥಾಮ ಕುಂಜರ ಅಂತಂದ್ರು. ಭೀಷ್ಮ ತಾನು ಹೇಗೆ ಸಾಯ್ತೀನಿ ಅಂತ ಅವನೇ ಹೇಳ್ಕೊಟ್ಬಿಟ್ಟ ಶತ್ರು ಪಕ್ಷದವರಿಗೆ ಅಲ್ವಾ. ಇದರಂತ ದೇಶದ್ರೋಹ ಬೇಕಾ ಅಂತ ಬರುತ್ತಲ್ಲ. ಇಲ್ಲೆಲ್ಲ ಕಡೆನಲ್ಲಿ ನಮಗೆ ತಪ್ಪುಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ದುರ್ಯೋಧನನಿಗೆ ಗದೆಯನ್ನು ಹೊಡಿಬಾರದ ಜಾಗಕ್ಕೆ ಹೊಡೆದ್ರಿ ಅಂತೆಲ್ಲ. ಆದರೆ ಇದೆಲ್ಲದರ ಕೊನೆಯಲ್ಲಿ ಯಾವುದು ಗೆಲ್ಲಬೇಕಿತ್ತೋ ಅದು ಗೆಲ್ತಲ್ಲ ಅಂತ ಅಂದಾಗ ಅದು ಧರ್ಮಯುದ್ಧ ಆಯಿತು. ಕೃಷ್ಣ ಮತ್ತು ವಿದುರ ಮಹಾಭಾರತ ನಾನು ಕಂಡ ಬಗೆಯಲ್ಲಿ ಏನಂದರೆ, ಕೃಷ್ಣ, ವಿದುರ, ಭೀಷ್ಮ, ಯುಧಿಷ್ಠಿರ 4 ಜನ ಆ ಕಾಲದ ದೊಡ್ಡ ವಿದ್ವಾಂಸರು. ಅಂದರೆ ನಾವಿವತ್ತು ಸಂವಿಧಾನ ತಜ್ಞರು ಅಂತ ಕರಿತೀವಲ್ಲ, ಹಾಗೆ ಅವರು ಅವತ್ತು ಧರ್ಮಶಾಸ್ತ್ರ ತಜ್ಞರು, ಅಂದರೆ ಸಂವಿಧಾನ ತಜ್ಞರೇ ಅವರು. ಆ 4 ಜನರಲ್ಲಿ 2 ಗುಂಪು ಕಾಣಿಸುತ್ತೆ ನನಗೆ. ಭೀಷ್ಮ ಯುಧಿಷ್ಠಿರರ ಶೈಲಿ ಒಂದು, ಕೃಷ್ಣ ವಿದುರರ ಶೈಲಿ ಒಂದು. ಭೀಷ್ಮ ಯುಧಿಷ್ಠಿರ ಎಂಥವರು ಅಂದರೆ ಕಾನೂನಲ್ಲಿ ಬರ್ಕೊಂಡಿದೆ, ನಾನು ಹಂಗೆ ಮಾಡೋದು. ಕೃಷ್ಣ ವಿದುರ ಕಾನೂನಿನ ಆಶಯ ಇದು, ಹೀಗೆ ಮಾಡಿದರೆ ಕಾನೂನಿನ ಆಶಯಕ್ಕೆ ಭಂಗ ಬರುತ್ತೆ, ಹಾಗಾಗಿ ಇದನ್ನು ಮಾಡಬೇಕು ಅಥವಾ ಇದನ್ನು ಮಾಡಬಾರದು ಅಂತ ಹೇಳೋರು ಕೃಷ್ಣ ವಿದುರರ ನಿಲುವು. ಹಾಗಾಗಿ ಕೃಷ್ಣ ತೆಗೆದುಕೊಂಡ ನಿಲುವುಗಳೆಲ್ಲ ಏನು ಅಂತ ಅಂದರೆ, ಪರಿಣಾಮ ಏನಾಗತ್ತೆ, ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ಅಂತಲೇ ಕೃಷ್ಣ ನೋಡುತ್ತಾನೆ. ಹಾಗಾಗಿ ಇವುಗಳನ್ನು ಮೇಲ್ನೋಟಕ್ಕೆ ಇವುಗಳು ತಪ್ಪು ಅಂತ ಕಂಡ್ರು, ಪರಿಣಾಮದ ದೃಷ್ಟಿಯಿಂದ ನೋಡಿದಾಗ ಅಂತ. ಈಗ ಪರಿಣಾಮದ ದೃಷ್ಟಿಯಿಂದ ಅಂದಾಗ, ಈಗ ಸೀಳೋದು, ಒಬ್ಬ ಮನುಷ್ಯನ ಎದೆಯನ್ನು ಸೀಳೋದು, ಹೊಟ್ಟೆಯನ್ನು ಸೀಳೋದು ತಪ್ಪಾ ಸರಿಯಾ ಅಂತ ಕೇಳಿದರೆ ತಪ್ಪು. ಡಾಕ್ಟ್ರು ಸೀಳಿದರೆ ಸರಿ ಅಂತ ಹೇಳ್ತೀವಿ. ಅದು ಹೆಂಗೆ ಅಂತ. ಇವನು ಸೀಳಿದ್ರೆ ಕೊಲೆಗಾರ ಸೀಳೋದು ತಪ್ಪು, ಡಾಕ್ಟ್ರು ಸೀಳೋದು ತಪ್ಪು ಅಂದರೆ ಇಬ್ಬರು ಸೀಳಿದ್ದಾರೆ, ಇಬ್ಬರು ಚಾಕು ಇಟ್ಕೊಂಡಿದ್ದಾರೆ, ಇಬ್ಬರು ಸೀಳಿದಾಗ ಅದು ಕೊಯ್ದೋಗಿದೆ, ಇಬ್ಬರು ಸೀಳಿದಾಗ ರಕ್ತ ಬಂದಿದೆ. ಯಾವುದರ ಮೂಲಕ ಸರಿ ತಪ್ಪು ನಿರ್ಣಯಿಸ್ತಾ ಇದ್ದೀವಿ? ಪರಿಣಾಮ. ನೀನು ಸೀಳಿದ್ರಿಂದ ಅವನು ಸತ್ತೋದ, ಡಾಕ್ಟ್ರು ಸೀಳಿದ್ರಿಂದ ಅವನಿಗೆ ಸಮಸ್ಯೆ ಪರಿಹಾರ ಆಗೋಯ್ತು, ಶಸ್ತ್ರಚಿಕಿತ್ಸೆ ಆಯಿತು, ಬದುಕೊಂಡ, ಮೊದಲಿಗಿಂತ ಚೆನ್ನಾಗಿ ಬದುಕೊಂಡ. ಹಾಗಾಗಿ ಚಾಕು ಹಾಕೋದು ಸರಿಯೇ ತಪ್ಪೆ ಅಂತ ಅಷ್ಟೇ ಇಟ್ಟುಕೊಂಡ್ರೆ ಶಸ್ತ್ರಚಿಕಿತ್ಸೆ ತಪ್ಪು ಅಂತ ನಿರ್ಣಯ ಆಗಿಬಿಡತ್ತೆ. ಹಾಗಾಗಿ ನಿಯಮ ಪರಿಣಾಮವನ್ನು ಅನುಲಕ್ಷಿಸಿ ಸರಿಯೇ ತಪ್ಪೆ ಅಂತ ನಿರ್ಣಯ ಆಗತ್ತೆ ಹೊರತು ಕ್ರಿಯೆಯನ್ನು ಅವಲಂಬಿಸಿ ಅಲ್ಲ. ಚಾಕು ಹಾಕುವ ಕ್ರಿಯೆಯೇ ತಪ್ಪೇ ಸರಿಯೇ ಅಂತ ಅಂದರೆ ತಪ್ಪು. ಪರಿಣಾಮವನ್ನು ಅನುಸರಿಸಿ ಚಾಕು ಹಾಕೋದು ಸರಿಯೇ ತಪ್ಪೆ ಅಂತ ನಿರ್ಣಯಿಸ್ತೀವಿ ಅಂತ ಬಂದರೆ ಅದು ಸರಿ. ಈಗ ಉದಾಹರಣೆಗೆ ಈ ಕರ್ಣ ಹತ್ಯೆ ಅಂತ ಒಂದು ಚರ್ಚೆಲಿದೆ. ಅಂದರೆ ಅವನು ಬದುಕೋದೇ ಇಲ್ಲ ಅಂತ ಆದಾಗ, ಯಾವುದೋ ಒಂದು ಮಹಾರೋಗ ಬಂದಿರುತ್ತೆ, ಅವನು ಏನೂ ಮಾಡೋಕ್ಕಾಗೋಲ್ಲ, ಯಾವ ಚಟುವಟಿಕೆ ಮಾಡೋಕ್ಕಾಗಲ್ಲ, ಜೀವ ಹೋಗಲ್ಲ. ಆಗ ಅವನೇ ನಿರ್ಣಯ ತಗೊಂಡ್ರೆ, ತಾನು ಸಾಯ್ತೀನಿ ಅಂತ ತಗೊಂಡ್ರೆ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಚರ್ಚೆ ಜಗತ್ತಿನಾದ್ಯಂತ ಇದೆ. ಇವತ್ತಿಲ್ಲ ಅದು ನಾವು ಆತ್ಮಹತ್ಯೆ ಅಂತ ಪರಿಗಣಿಸುತ್ತೆ ನಮ್ಮಲ್ಲಿ. ಜೀವಚ್ಛವವಾಗಿ ಬಿದ್ದುಕೊಂಡವನಿಗೆ ಬೇಕು ಅಂತ ಆ ಚರ್ಚೆ ಮೊದಲು ಇವತ್ತು ಇದೆ. ಇಚ್ಛಾ ಮರಣದ ಅವಕಾಶ ಕೊಡಿ ನಡೀತಾನೆ ಇದೆ. ಆ ಪ್ರಶ್ನೆಯಲ್ಲಿ ನಾವಿವತ್ತು ಏನು ಹೇಳ್ತೀವಿ, ಇಲ್ಲಪ್ಪ ಯಾವ ಮನುಷ್ಯನು ಅವನು ಬೇರೆಯವರು ಅವ್ನು ಕೊಲ್ಲಬಾರ್ದು, ಅವನು ಅವನಾಗ ಸಾಯಬಾರ್ದು ಅಂತಲೇ ಈಗ ಮಾಡ್ಕೊಂಡಿದ್ದೀವಿ ನಾವು ನಿಯಮವನ್ನು. ಆದರೆ ಅವನಿಗೆ ಬದುಕೇ ಇಲ್ವಲ್ಲಪ್ಪ. ಈಗ ಯಾಕೆ ನಾವು ಮನುಷ್ಯ ಬದುಕಿರಬೇಕು ಅಂತ ಯೋಚನೆ ಮಾಡ್ತೀವಿ? ಜೀವ ಇರಬೇಕು ಅಂತಲ್ಲ, ಸುಖ ಪಡಬೇಕು ಅಂತ. ಅವನು ಏನು ಸುಖ ಪಡ್ತಾನೆ? ತಿನ್ನೋಕ್ಕಾಗಲ್ಲ, ಉಣ್ಣೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ನವಿತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ. ಅಂದರೆ ಜೀವ ಇದೆ ಅನ್ನೋದು ಸರಿ, ಜೀವ ಇದ್ದಿದ್ರಿಂದ ಏನು ಸಿಗಬೇಕಿತ್ತು ಅದು ಸಿಗ್ತಾ ಇದೆಯಾ? ಇಂಥ ಸಂದರ್ಭಗಳು ಈಗಲೂ ಬರ್ತದೆ. ಯಾರೋ ಒಬ್ಬ ಅಪ್ಪ ಅಮ್ಮಂದ್ರು ನರಳುತ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳು ಯೋಚನೆ ಮಾಡ್ತಾರೆ, ಅಯ್ಯೋ ಈ ತರ ನರಳೋದ್ರ ಬದಲು ಬೇಗ ಕರ್ಸ್ಕೊಂಡ್ಬಿಡಪ್ಪ ದೇವ್ರೆ. ಸರ್ ಆ ಥರ ಮಾತು ಇನ್ನೂ ಇದೆ ಸರ್. ಈಗ ತುಂಬಾ ಹಾಸಿಗೆಲೆ ಬಿದ್ದು ಬೆಡ್ ರಿಡನ್ ಆದವ್ರು ಸತ್ರೆ ನಮ್ಮಲ್ಲಿ ಬದುಕೊಂಡ್ರು ಅಂತ ಹೇಳೋ ಅಭ್ಯಾಸ ಇದೆ. ನಿಮ್ಮ ಕಡೆನೋ ಇದೆಯೇನೋ ಗೊತ್ತಿಲ್ಲ. ನಮ್ಮಲ್ಲಿ ಅಪ್ಪ ಅಂತೂ ಬದುಕೊಂಡ ಅಂತ ಯಾವಾಗ ಹೇಳೋದು ಅಂದ್ರೆ ಸತ್ತಾಗ. ಯಾಕೆಂದ್ರೆ ಅವನು ಇಷ್ಟು ದಿವಸ ಬದುಕಿರ್ಲಿಲ್ಲ ಅಂತ. ನಾ ಹೇಳ್ತಿರೋದೇನು ಅಂದರೆ, ಈಗ ಈ ಇಚ್ಛಾ ಮರಣ ಅಂತ ಇದೆಯಲ್ಲ, ಕಾನೂನಿನ ಪ್ರಕಾರ ತಪ್ಪು, ಆಶಯ ಅಂತ ತಗೊಂಡ್ರದು ಸರಿ ಅಂತ ಹೇಳಬೇಕಾಗತ್ತೇನೋ ಗೊತ್ತಿಲ್ಲ. ಈ ಚರ್ಚೆ ಇರುತ್ತಲ್ಲ. ಹೀಗೆ ಯಾವಾಗಲೂ ನಿಯಮ ಅಲ್ಲ ಸರಿ, ನಿಯಮದ ಉದ್ದೇಶ ಸರಿ ಅಂತ ನೋಡಬೇಕಾಗತ್ತೆ ಅಂತ. ಅದರಿಂದ ಏನಾಯಿತು ಅಂತ ಅಲ್ಲ, ಯಾಕಾಯಿತು ಅಂತ ನೋಡಿ. ಕ್ರಿಯೆ ಏನಾಯಿತು? ಡಾಕ್ಟ್ರು ಕೊಲೆಗಾರ ಒಂದೇ ಥರ ಕ್ರಿಯೆಯಲ್ಲಿ. ಯಾಕಾಯಿತು ಅಂತ ನೋಡಿದಾಗ ಇವನು ಬದುಕಿಸ್ತಾ ಇದ್ದಾನೆ, ಅವನು ಸಾಯಿಸ್ತಾ ಇದ್ದಾನೆ ಅಂತ. ಹಾಗಾಗಿ ಮಹಾಭಾರತ ಯುದ್ಧದಲ್ಲಿ ಸ್ಥಾಪಿತ ನಿಯಮಗಳನ್ನು ಮುರಿಯಲಾಯಿತು ಕೆಲವು ಸನ್ನಿವೇಶದಲ್ಲಿ. ಕೃಷ್ಣನ ಪ್ರಕಾರ ಮುರಿಯೋದೇ ಸರಿ, ಭೀಷ್ಮನ ಪ್ರಕಾರ ಮುರಿಯೋದೇ ಸರಿ. ಅವನೇ ತಾನೇ ಸಾಯಬೇಕು ಅಂತ ಹೇಳ್ಕೊಡ್ತಾನೆ. ಭೀಷ್ಮನು ಅವನು ಅಲ್ಲಿಯವರೆಗೆ
ನಿಯಮ ಏನಿದೆಯೋ ಹಾಗೆ ಬದುಕ್ತೀನಿ ಎಂದವನು ಅವನು ಬದಲಾಯಿಸಿಕೊಂಡು ಬಿಡ್ತಾನೆ. ಯುಧಿಷ್ಠಿರನೂ ಅದನ್ನು ಒಪ್ಕೊಳ್ತಾನೆ ಒಂದು ಹಂತದಲ್ಲಿ. ಅಶ್ವತ್ಥಾಮಾತ ಕುಂಜರ ಅಂತ ಅವನೇ ಹೇಳ್ತಾನಲ್ಲ, ಗೊತ್ತಿಲ್ಲದೆ ಅಲ್ಲ ಅದು. ಭೀಷ್ಮನ ಹತ್ರ ಹೋಗಿ ನಿನ್ನ ಸಾವಿನ ರಹಸ್ಯ ನನಗೆ ಹೇಳು ಅಂತ ಹೇಳಿದ್ದ ಅವನೇ ಕೇಳ್ತಾನೆ ಯುಧಿಷ್ಠಿರ. ದ್ರೋಣರ ಹತ್ರ ಹೋಗಿ ಕೇಳ್ತಾನೆ ನಿಮ್ಮ ಸಾವಿನ ರಹಸ್ಯ ಏನು ಅಂತ ನನಗೆ ಹೇಳಿ ಅಂತ ಕೇಳ್ತಾನೆ ಅವನೇ. ಅದರ ಅರ್ಥ ಏನು ಅಂತ ಅಂದ್ರೆ ಅಲ್ಲಿ ಅದಷ್ಟು ಅನಿವಾರ್ಯ. ಅದನ್ನು ಕೃಷ್ಣ ಹೇಳ್ಕೊಡ್ತಾನೆ ಯುಧಿಷ್ಠಿರನಿಗಲ್ಲ? ಇಲ್ಲ ಇಲ್ಲ, ಅದೆಲ್ಲ ತಪ್ಪು ಕತೆ. ಅವನೇ ಯುಧಿಷ್ಠಿರನ ನಿರ್ಣಯಿಸ್ತಾನೆ, ಕೃಷ್ಣ ಸುಮ್ಮನೆ ಹೋಗ್ತಾನೆ ಅವನ ಜೊತೆಗೆ. ಕೃಷ್ಣ ನ್ಯಾಯಪರವಾಗಿದ್ದಾನೋ ಇಲ್ವೋ, ಕೃಷ್ಣ ಧರ್ಮದ ಪರವಾಗಿದ್ದಾನೋ ಇಲ್ವೋ, ಆದ್ರೆ ಕೃಷ್ಣ ಒಬ್ಬ ಕುತಂತ್ರಿ. ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ? ಮೋಸ ವಂಚನೆ ಕಳ್ಳತನಗಳಲ್ಲೂ ಇರೋದು ಏನು ಅಂತ ಅಂದ್ರೆ ಗೊತ್ತಾಗದೆ ಮಾಡ್ತೀವಿ. ನಾನು ವಿಶ್ವಸ್ತ ಅಂತ ಹೇಳುವವನು ಹೇಳಿದ್ದನ್ನು ನಾನು ನಂಬುತ್ತೇನೆ. ನೀನು ಅವನ ಜೊತೆ ನಿಂತು ಮಾಡಿದೆಲ್ಲ ಇದು ಧರ್ಮ ಆಗಿತ್ತಾ? ನಿನಗೆ ಸಾಯುವ ಕ್ಷಣದಲ್ಲಿ ಧರ್ಮ ನೆನಪಾಯ್ತಾ ಅಂತ ಕೇಳ್ತಾನೆ. ಯುದ್ಧದತ್ತ ಹೋಗುವಂತೆ ಅವನು ಕೆಲವು ಪ್ರಯತ್ನಗಳನ್ನಂತೂ ಮಾಡ್ತಾನೆ. ಅವನಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ, ಏನೋ ಆಗಿರುತ್ತೆ. ನಮಗೆ ಇದು ತಂತ್ರ ಇದು ಕುತಂತ್ರ ಅನ್ನುವ ನಿರ್ಣಯ ನಾವು ಯಾವುದರ ಮುಖಾಂತರ ಮಾಡ್ತೀವಿ ಅನ್ನೋದ್ರ ಮೇಲೆ ಕೃಷ್ಣ ಕುತಂತ್ರಿಯೇ ಅನ್ನೋದು ನಿರ್ಣಯ ಆಗಬೇಕು.